ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಈ ಪ್ರಪಂಚದಲ್ಲೇ ನಮ್ಮ ಬ್ರೈನ್ ಅನ್ನೋದು ಇವಾಗ್ಲೂ ಕೂಡ ತುಂಬಾ ಜನ ಸೈಂಟಿಸ್ಟ್ ಗಳಿಗೆ ಒಂದು ಮಿಸ್ಟರಿ. ನಮ್ಮ ಬ್ರೈನ್ ಅಲ್ಲಿ 100 ಬಿಲಿಯನ್ ನ್ಯೂರಾನ್ಸ್ ಇರ್ತವೆ. ಒಂದು ದಿನದಲ್ಲಿ ನಮ್ಮ ಬ್ರೈನ್ ನಾನಾ ರೀತಿ ಕೆಲಸಗಳನ್ನ ಮಾಡ್ತಿರುತ್ತೆ. ಓದುತ್ತೆ, ಆಲೋಚಿಸುತ್ತೆ, ಹಳೆಯ ನೆನಪುಗಳನ್ನ ನೆನಪು ಮಾಡ್ಕೊಳ್ಳುತ್ತೆ, ಮುಂದೆ ಬರುವ ಕೆಲಸಗಳನ್ನ ಹೇಗೆ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡುತ್ತೆ. ಆದ್ರೆ ಒಂದೇ ಒಂದು ಕ್ಷಣ ಕೂಡ ನಮ್ಮ ಬ್ರೈನ್ ಸ್ಟಾಪ್ ಆಗಲ್ಲ. ಇದೆಲ್ಲ ಕೂಡ ಜಸ್ಟ್ 10% ನಮ್ಮ ಬ್ರೈನ್ ಬಳಸೋದ್ರಿಂದ ನಡೆಯುತ್ತೆ. ಒಂದ್ಸಾರಿ ಆಲೋಚನೆ ಮಾಡಿ, ಅದೇ ನಮ್ಮ ಬ್ರೈನ್ ಒಂದು 90% ಯೂಸ್ ಮಾಡಿದ್ರೆ ಹೋಗ್ಲಿ 50 ಆರ್ ಅಟ್ಲೀಸ್ಟ್ 20 ಅದ್ಭುತಗಳು ನಡೆಯುತ್ತವೆ ಅಂತ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಈ ದಿನ ವಿಡಿಯೋದಲ್ಲಿ ನಿಮ್ಮ ಬ್ರೈನ್ ಮೇಲೆ ನೀವು ಹೇಗೆ ಫೋಕಸ್ ಮಾಡಬೇಕು, ನಿಮ್ಮ ಬ್ರೈನ್ ಪವರ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಪಾಯಿಂಟ್ಸ್ ನ ಸೂಪರ್ ಬ್ರೈನ್ ಬೈ ದೀಪಕ್ ಚೋಪ್ರಾ ಅಂಡ್ ರಾಡಾಲ್ಫ್ ಟ್ಯಾಂಜಿ ನಿಂದ ಡಿಸ್ಕಸ್ ಮಾಡೋಣ. Once you understand how your brain works, you can use this knowledge to heal the body. ನಿಮ್ಮ ಬ್ರೈನ್ ಅಂಡ್ ನಿಮ್ಮ ಬಾಡಿ ಬೇರೆ ಬೇರೆ ಅಲ್ಲ, ಇದೆಲ್ಲ ಒಳಗಡೆ ಇಂಟರ್ಲಿಂಕ್ಡ್. ಬ್ರೈನ್ ಅನ್ನೋದು ನಿಮ್ಮ ಬಾಡಿಗೆ ಸಿಗ್ನಲ್ ಕೊಡುತ್ತೆ, ಅದರಿಂದ ನಿಮ್ಮ ಶರೀರ ನಿಮ್ಮ ಮೆದುಳಿಗೆ ಸಹಕರಿಸುತ್ತೆ. ಇವಾಗ ನೀವು ಒಂದ್ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ, ಸಡನ್ ಆಗಿ ಒಂದ್ ನಾಯಿ ಬಂದು ಬೊಗಳ್ತು. ಆವಾಗ ನಿಮ್ಮ ಮೆದುಳು ನಿಮ್ಮ ಶರೀರಕ್ಕೆ ಫೈಟ್ ಆರ್ ಫ್ಲೈಟ್ ಅನ್ನೋ ಸಿಗ್ನಲ್ ಕೊಡುತ್ತೆ. ಆದ್ರೆ ಆ ನಾಯಿಗೆ ಎದುರಾಗಿ ಹೋಗು, ಇಲ್ಲಾಂದ್ರೆ ಅಲ್ಲಿಂದ ಓಡಿ ಹೋಗು ಅಂತ. ಈ ಮೆಸೇಜ್ ಗೆ ರೆಸ್ಪಾಂಡ್ ಆಗ್ತಾ ನಿನ್ನ ಹಾರ್ಟ್ ಬಡಿದುಕೊಳ್ಳುವ ವೇಗ ಕೂಡ ಜಾಸ್ತಿ ಆಗುತ್ತೆ. ಆಕ್ಚುಲಿ ಇಷ್ಟು ಸಡನ್ ಆಗಿ ನಡೆಯೋದ್ರಿಂದ ನಿಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬರಬಹುದು. ಆದ್ರೆ ಇಲ್ಲಿ ನಮ್ಮ ಬ್ರೈನ್ ನಮ್ಮನ್ನ ಹೇಗೆ ಕಾಪಾಡುತ್ತಂದ್ರೆ, ಫೈಟ್ ಆರ್ ಫ್ಲೈಟ್ ಸಿಗ್ನಲ್ ಕೊಟ್ಟ ನಮ್ಮ ಬ್ರೈನ್ ಎಡ್ರಿನಾಲಿನ್ ಗ್ಲ್ಯಾಂಡ್ಸ್ ಗೆ ಕೂಡ ಮೆಸೇಜ್ ಕೊಡುತ್ತೆ. ಆವಾಗ ಎಡ್ರಿನಾಲಿನ್ ಗ್ಲ್ಯಾಂಡ್ಸ್ ಕೆಲವು ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡಿ ನಿಮ್ಮ ಹೃದಯವನ್ನ ನಾರ್ಮಲ್ ಆಗಿ ಬಡಿಯೋ ರೀತಿ ಮಾಡುತ್ತೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ, ನಮಗೆ ಅರಿವಿಲ್ಲದೆ ಇದೆಲ್ಲ ಒಳಗಡೆ ನಡೆದು ಹೋಗ್ಬಿಡುತ್ತೆ. ಆದ್ರೆ ಇನ್ನು ಮುಖ್ಯವಾಗಿ ಇನ್ನೊಂದು ತಿಳ್ಕೊಬೇಕಾಗಿರೋದೇನಂದ್ರೆ, ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಬ್ರೈನ್ ನಿಂದ ಹೋಗೋ ಸಿಗ್ನಲ್ಸ್ ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ, ಟಿಬೆಟ್ ಅಲ್ಲಿ ತುಂಬಾ ಜನ ಮಾಂಕ್ಸ್ ಜಾಸ್ತಿ ಫೋಕಸ್ ನಿಂದ ಅವರ ಶರೀರವನ್ನ, ಅವರ ಮೆದುಳನ್ನ ಬ್ಯಾಲೆನ್ಸ್ಡ್ ಆಗಿ ಕಂಟ್ರೋಲ್ ಮಾಡ್ತಾರೆ. ಇವರು ಅವರ ಬ್ರೈನ್ ನಿಂದ ಬಾಡಿಗೆ ಹೋಗೋ ಸಿಗ್ನಲ್ಸ್ ನ ಕಂಟ್ರೋಲ್ ಮಾಡಬಹುದು. ಹೇಗಂದ್ರೆ, ಟಿಬೆಟ್ ಅಲ್ಲಿ ತುಂಬಾ ಚಳಿ ಜಾಸ್ತಿ ಆದಾಗ ಅವರು ಮೆಡಿಟೇಟ್ ಮಾಡಿ ಅವರ ಬ್ರೈನ್ ನಿಂದ ಅವರ ಬಾಡಿಗೆ ಹೋಗೋ ಸಿಗ್ನಲ್ಸ್ ನ ಕಂಟ್ರೋಲ್ ಮಾಡಿ ಅವರ ಶರೀರವನ್ನ ಬಿಸಿ ಮಾಡೋ ಹಾರ್ಮೋನ್ಸ್ ನ ಉತ್ಪತ್ತಿ ಮಾಡ್ತಾರೆ. ಹಾಗೆ ಆ ಕ್ಲೈಮೇಟ್ ಗೆ ಅವರ ಬಾಡಿ ಟೆಂಪರೇಚರ್ ಎಲ್ಲಿವರೆಗೂ ಕಂಫರ್ಟೋ ಅಲ್ಲಿವರೆಗೂ ಅವರು ಮೇಂಟೈನ್ ಮಾಡ್ತಾರೆ. ಇದೇ ಟೆಕ್ನಿಕ್ ನ ಯೂಸ್ ಮಾಡಿ ಅಸಲಿಗೆ ಕಡಿಮೆಯಾಗದಿರುವ ರೋಗಗಳನ್ನು ಕಡಿಮೆ ಮಾಡಬಹುದು. ಒಬ್ಬ ಮನುಷ್ಯನಿಗೆ ಸ್ಟ್ರೋಕ್ ಬಂದಾಗ ತನ್ನ ಶರೀರಕ್ಕೆ ಪ್ಯಾರಾಲಿಸಿಸ್ ಬರುತ್ತೆ. ಒಂದು ಕಾಲದಲ್ಲಿ ಪ್ಯಾರಾಲಿಸಿಸ್ ಅಂದ್ರೆ ಗುಣ ಆಗೋದಿಲ್ಲ ಅಂತ ಹೇಳೋರು. ಆದ್ರೆ ಕೆಲವು ಜನ ಥೆರಪಿಸ್ಟ್ ಅವರ ಪೇಷಂಟ್ ಬ್ರೈನ್ ಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಪದೇ ಪದೇ ಅವರ ಎಫೆಕ್ಟ್ ಆದ ಪಾರ್ಟ್ಸ್ ಗೆ ಸಿಗ್ನಲ್ ಕೊಡ್ತಾ, ಅಂದ್ರೆ ಸಣ್ಣ ಸಣ್ಣ ಟಾಸ್ಕ್ ನ ಕೊಡ್ತಾ, ಉದಾಹರಣೆಗೆ ಹೇಳ್ಬೇಕಂದ್ರೆ ಕಪ್ ಗಳನ್ನ ಲಿಫ್ಟ್ ಮಾಡೋದು, ಸಣ್ಣ ಸಣ್ಣ ಅಕ್ಷರಗಳನ್ನ ಬರೆಸೋದು, ಹೀಗೆ ಮಾಡಿಸೋದ್ರಿಂದ ರೆಗ್ಯುಲರ್ ಆಗಿ ಮೂವ್ಮೆಂಟ್ ಆಗಿ ನ್ಯೂರಾನ್ಸ್ ಅದರಷ್ಟಕ್ಕೆ ಅವೇ ರಿಪೇರ್ ಮಾಡ್ಕೊಳ್ತಾ ಸ್ಲೋ ಆಗಿ ಪ್ಯಾರಾಲಿಸಿಸ್ ನ ಕಡಿಮೆ ಮಾಡ್ತವೆ. ಇದ್ರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ನಮ್ಮ ಬ್ರೈನ್ ಮೇಲೆ ನಾವು ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ರೆ ಎಂತ ಅದ್ಭುತವಾದ್ರೂ ನಾವು ಮಾಡಬಹುದು ಅಂತ. ಪೀಪಲ್ ಕ್ಯಾನ್ ಜನರೇಟ್ ಬ್ರೈನ್ ನ್ಯೂರಾನ್ಸ್ ಥ್ರೂ ಇಂಟೆಲೆಕ್ಚುಯಲ್ ಚಾಲೆಂಜಸ್ ಅಂಡ್ ಫಿಸಿಕಲ್ ಎಕ್ಸರ್ಸೈಸ್. ತುಂಬಾ ಜನ ಏನ್ ಅನ್ಕೋತಾರಂದ್ರೆ, ನಾವು ಆಲೋಚನೆ ಮಾಡಿದ ಪ್ರತಿ ಸಾರಿ ಕೆಲವು ನ್ಯೂರಾನ್ಸ್ ನ ನಾವು ಕಳ್ಕೊತಿದೀವಿ ಅಂತ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋದೇನಂದ್ರೆ, ನಾವು ಎಷ್ಟು ನ್ಯೂರಾನ್ಸ್ ನ ಕಳ್ಕೊತೀವೋ ಅದಕ್ಕೂ ಮೀರಿದ ನ್ಯೂರಾನ್ಸ್ ನ ನಮ್ಮ ಬ್ರೈನ್ ಉತ್ಪತ್ತಿ ಮಾಡುತ್ತೆ. ಕೆಲವು ಜನ ಅಂತಾರೆ, ಬ್ರೈನ್ ಅನ್ನೋದು ಒಂದು ಮಿಷಿನ್ ಅಂತ, ಅದು ಏಜ್ ಆಗ್ತಾ ಆಗ್ತಾ ಕೆಟ್ಟೋಗುತ್ತೆ ಅಂತ. ಆದ್ರೆ ಅದು ಪೂರ್ತಿಯಾಗಿ ಅವಾತ್ಸವ ಅಂತ ದೀಪಕ್ ಚೋಪ್ರಾ ಅಂತಿದ್ದಾರೆ. ಮನುಷ್ಯ ದಿನಕ್ಕೆ 85,000 ನ್ಯೂರಾನ್ಸ್ ನ ನಷ್ಟ ಮಾಡ್ಕೊಳ್ತಿದ್ದಾನೆ. ಆದ್ರೆ ಅದು ಸಮುದ್ರದಲ್ಲಿ ಕೇವಲ ಒಂದು ಹನಿ ಅನ್ಕೊಳ್ಬಹುದು ಅಷ್ಟೇ. ಯಾಕಂದ್ರೆ ಮನುಷ್ಯನ ಬ್ರೈನ್ ಕಾರ್ಟೆಕ್ಸ್ ಅಲ್ಲಿ ಹತ್ತತ್ರ 40 ಬಿಲಿಯನ್ಸ್ ನ್ಯೂರಾನ್ಸ್ ಇದಾವೆ. ದಿನಕ್ಕೆ ನಾವು ನಷ್ಟ ಮಾಡ್ಕೊಳ್ತಿರುವ ಬ್ರೈನ್ ನ್ಯೂರಾನ್ಸ್ ನ ನಾವು ನಮ್ಮ ಏಜ್ ಜೊತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಈಸಿಯಾಗಿ 100 ವರ್ಷ ಬದುಕಬಹುದು ಅಂತ ದೀಪಕ್ ಚೋಪ್ರಾ ಅಂತಿದ್ದಾರೆ. ಮತ್ತೆ ಇದೇ ಅಲ್ಲದೆ ನಮ್ಮ ಬ್ರೈನ್ ಕೂಡ ತುಂಬಾ ನ್ಯೂರಾನ್ಸ್ ನ ಉತ್ಪತ್ತಿ ಮಾಡುತ್ತೆ. ಇದರ ಮೇಲೆ ಪಾಲ್ ಕೋಲ್ಮ್ಯಾನ್ ಅನ್ನೋ ನ್ಯೂರಾಲಜಿಸ್ಟ್ ಒಂದು ಕಂಡ್ಕೊಂಡ್ರು. ಅದೇನಂದ್ರೆ, 20 ವರ್ಷ ಇರುವ ಒಬ್ಬ ಹುಡುಗನಿಗೆ 70 ವರ್ಷ ಇರುವ ಒಬ್ಬ ಮುದುಕನಿಗೆ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಒಂದೇ ರೀತಿ ಇದಾವೆ ಅಂತ. ಮನುಷ್ಯನ ಬ್ರೈನ್ ಯಾವಾಗ್ಲೂ ಬೆಳಿತಾನೆ ಇರುತ್ತೆ, ನ್ಯೂರಾನ್ಸ್ ಕೂಡ ಯಾವಾಗ್ಲೂ ಉತ್ಪತ್ತಿ ಆಗ್ತಾನೆ ಇರ್ತವೆ. ಇದು ಇನ್ನೂ ಜಾಸ್ತಿಯಾಗಿ ನಡಿಬೇಕು ಅಂದ್ರೆ ನಮ್ಮ ಮೆದುಳಿಗೆ ನಾವು ಕೆಲಸ ಕೊಡ್ಬೇಕು. ಮ್ಯಾಥ್ಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದಾಗ, ಹೊಸ ಲ್ಯಾಂಗ್ವೇಜ್ ನ ಕಲ್ತ್ಕೊಂಡಾಗ, ನಮಗೆ ಗೊತ್ತಿಲ್ಲದಿರುವುದನ್ನ ಕಲ್ತ್ಕೊಳ್ಳುವಾಗ ನಮ್ಮ ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಜಾಸ್ತಿ ಜನರೇಟ್ ಆಗ್ತವೆ.
ಇದೇ ಪರೀಕ್ಷೆಯನ್ನ ಕೆಲವು ಜನ ಸೈಂಟಿಸ್ಟ್ ಕೆಲವು ಪಕ್ಷಿಗಳ ಮೇಲೆ ಮಾಡಿದಾಗ ಒಂದು ಪಕ್ಷಿ ಇನ್ನೊಂದು ಪಕ್ಷಿಯನ್ನ ಆಕರ್ಷಣೆ ಮಾಡೋದಕ್ಕೆ ಹೊಸ ರಾಗಗಳನ್ನ ಕಲ್ತ್ಕೊಂಡು ಹಾಡುತ್ತೆ. ಅದೇ ಟೈಮ್ ನಲ್ಲಿ ಅವುಗಳ ಬ್ರೈನ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನ್ಯೂರಾಲಜಿಸ್ಟ್ ಹೇಳಿದ್ದಾರೆ. ನಮ್ಮ ಬ್ರೈನ್ ಅಲ್ಲಿ ಕೂಡ ನ್ಯೂರಾನ್ಸ್ ಇಂಪ್ರೂವ್ ಆಗ್ಬೇಕಂದ್ರೆ ನಾವು ಜಾಸ್ತಿ ಫಿಸಿಕಲ್ ಹೆಲ್ತ್ ಮೇಲೆ ದೃಷ್ಟಿ ಇಡಬೇಕು. ಸ್ಯಾಮ್ ಸುಸೋಡಿಯಾ ಅನ್ನೋ ನ್ಯೂರಾಲಜಿಸ್ಟ್ ತಾನು ಮಾಡಿದ ಎಕ್ಸ್ಪೆರಿಮೆಂಟ್ ನಿಂದ ಅಲ್ಝೈಮರ್ಸ್ ಬಂದಿದ್ದ ಒಂದು ಇಲಿಯಿಂದ ಎಕ್ಸರ್ಸೈಸ್ ಮಾಡಿಸಿದ್ರಿಂದ ಆ ಇಲಿಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು ಅಂತ ಹೇಳಿದ್ರು. ಬಿ ಓಪನ್ ಟು ನ್ಯೂ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ಬ್ರೈನ್ ಪವರ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಸ್ಟೀಲ್ ಜಾಬ್ಸ್ ತರ, ವಾರೆನ್ ಬಫೆಟ್ ತರ ಧನವಂತರ ಆಗ್ಬೇಕು ಅಂತ ಎಲ್ರಿಗೂ ಇರುತ್ತೆ. ಆದ್ರೆ ನಮ್ಮ ಬ್ರೈನ್ ಪವರ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು? ಇದಕ್ಕೆ ನಾವು ತುಂಬಾ ಜನ ರೋಲ್ ಮಾಡೆಲ್ಸ್ ನ ನಾವು ಫಾಲೋ ಆಗ್ಬೇಕು. ನಾವು ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಏನಾದ್ರೂ ಕಲಿಯೋದ್ರಲ್ಲಾಗ್ಲಿ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಾಗ್ಲಿ ಅವರು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬಹುದು. ನಮ್ಮ ಬ್ರೈನ್ ಪವರ್ ನ ಹೇಗೆ ಬೆಳೆಸ್ಕೋಬೇಕು ಅಂತ ನಾವು ಅನ್ಕೊಂಡ್ರೆ ಚಿಕ್ಕ ಮಕ್ಕಳಿಂದ ನಾವು ಕಲಿಬಹುದು. ನಮ್ಮ ಬ್ರೈನ್ ಪವರ್ ನ ಬೆಳೆಸ್ಕೊಳ್ಳೋಕೆ ಮೊದಲ ಸ್ಟೆಪ್ ಏನಂದ್ರೆ ನಾವು ಪ್ರತಿದಿನ ಏನೋ ಒಂದನ್ನ ಕಲಿತಾ ಇರ್ಬೇಕು. ನಮಗೆ ಒಂದು ವಯಸ್ಸು ಬಂದ್ಮೇಲೆ ನಾವು ಹೊರಗಿನ ಪ್ರಪಂಚದ ಜೊತೆ ಅಷ್ಟಾಗಿ ಕನೆಕ್ಟ್ ಆಗೋದಿಲ್ಲ. ಒಂದೇ ವಿಧವಾದ ಡೈಲಿ ರೊಟೀನ್ ನ ಫಾಲೋ ಆಗ್ತಾ ಇರ್ತೀವಿ. ಹೀಗೆ ಮಾಡೋದ್ರಿಂದ ನಾವು ನಮ್ಮ ಅಬ್ಸರ್ವೇಷನ್ ಪವರ್ ನ ಹಾಗೂ ನಮ್ಮಲ್ಲಿರುವ ಕ್ಯೂರಿಯಾಸಿಟಿನ ನಾವೇ ಕಡಿಮೆ ಮಾಡ್ಕೊಳ್ತಿದೀವಿ. ನಮ್ಮ ಬ್ರೈನ್ ನಾವು ಸ್ಟಿಮ್ಯುಲೇಟ್ ಮಾಡ್ಬೇಕಂದ್ರೆ ನಾವು ಹೊಸ ವಿಷಯಗಳನ್ನ ಕಲಿತಾ ಅವುಗಳನ್ನ ತಿಳ್ಕೊಳ್ತಾ ನಮ್ಮ ಸುತ್ತ ಇರುವ ನೇಚರ್ ನ ಅಬ್ಸರ್ವ್ ಮಾಡ್ತಾ ಹೊಸ ಹೊಸ ಮನುಷ್ಯರ ಜೊತೆ ಮಾತಾಡ್ತಾ ಹೊಸ ವಾಸನೆಗಳು ಹೊಸ ಶಬ್ದಗಳ ಮೇಲೆ ನಮ್ಮ ಅಟೆನ್ಷನ್ ನ ಇಡ್ತಾ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇರ್ಬೇಕು. ಅವಾಗವಾಗ ನಾವು ತಿನ್ನೋ ಫುಡ್ ಅಲ್ಲಿ ಕೆಲವು ಬದಲಾವಣೆನ ಮಾಡಿ ಹೊಸ ರುಚಿನ ನೋಡೋದು ಕೂಡ ಒಳ್ಳೇದು. ನಾವು ಡೈಲಿ ಏನೋ ಒಂದನ್ನ ಓದೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ಬ್ರೈನ್ ಅಲ್ಲಿ ಹೊಸ ಕನೆಕ್ಷನ್ ಫಾರ್ಮ್ ಆಗ್ತವೆ. ಅದಕ್ಕೆ ನಿಮಗೆ ಉಪಯೋಗವಾಗೋ ಒಳ್ಳೆಯ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಅವನ್ನ ಯೂಸ್ ಮಾಡ್ತಾ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು. ನಮ್ಮ ಬ್ರೈನ್ ಡೆವಲಪ್ ಆಗ್ಬೇಕಂದ್ರೆ ಯಾವ ವಿಷಯಗಳ ಮೇಲೂ ನಮಗೆ ಕಾಂಕ್ರೀಟ್ ಒಪಿನಿಯನ್ ಇರೋ ಅವಶ್ಯಕತೆ ಇಲ್ಲ. ನಾವು ಬೇರೆಯವರ ಒಪಿನಿಯನ್ ಕೇಳಿ ಅವನ್ನ ಅನಲೈಸ್ ಮಾಡೋದ್ರಿಂದ ಕೂಡ ನಮ್ಮ ಬ್ರೈನ್ ಇಂಪ್ರೂವ್ ಆಗುತ್ತೆ. ನಾವು ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಡಿಸ್ಕಷನ್ ಅಲ್ಲಿ ಪಾಲ್ಗೊಳ್ಳೋದ್ರಿಂದ ಕೂಡ ನಮಗೆ ಒಂದು ವಿಷಯದ ಮೇಲೆ ಬೇರೆಯವರ ಅಭಿಪ್ರಾಯ ಹೇಗಿರ್ತಾವೋ ಅರ್ಥ ಆಗುತ್ತೆ. ಇದರಿಂದ ಕೂಡ ನಮ್ಮ ಬ್ರೈನ್ ಆಕ್ಟಿವ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ದಿನದ ಎಪಿಸೋಡ್ ಅಲ್ಲಿ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಕೆಳಗೆ ಕಾಮೆಂಟ್ ಮಾಡಿ. ಈ ಸೂಪರ್ ಬ್ರೈನ್ ಬುಕ್ ನ ನೀವು ಓದ್ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.